2006ರಲ್ಲಿ ಪೊಲೀಸವರು 300ರಿಂದ 500 ಕೆಜಿ ಇರೋ ಅಂಥ ಗಾಂಜಾನ ಹಿಡಿದಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಸಂಚಿತ್ ಆಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಮ್ಯಾಂಗೋ ಪಚ್ಚ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಬನ್ನಿ ಟ್ರೈಲರ್ ನೋಡಿದಾಗ ನನಗೆ ಅನ್ನಿಸ್ತು ಅನ್ನೋದನ್ನ ಹೇಳ್ತೀನಿ. ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿರೋರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮಾನ್ ಮ್ಯಾಟ್ರ್ ಮುಗಿಸೋಣ. ಟ್ರೈಲರ್ನಲ್ಲಿ ಸಿನಿಮಾದ ಅರ್ಧ ಕತೆ ಬಿಟ್ಕೊಟ್ಟು ಡೈರೆಕ್ಟರ್ ಇಲ್ಲಿ ಗೆದ್ದಿದ್ದಾರೆ. ಬಿಕಾಸ್ ಆಡಿಯನ್ಸ್ಗೆ ಸೆಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾ ಯಾವುದ್ರ ಬಗ್ಗೆ, ಏನ್ತ್ರ ವಿಷಯದನ್ನ ನಾವು ಹೇಳಕ್ಕೆ ಹೋಗ್ತಾ ಇದೀವಿ ಅಂತ. ಸೊ 2006ರಲ್ಲಿ 300ರಿಂದ 500 ಕೆಜಿ ಗಾಂಜಾನ ಹಿಡಿದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಹಿಂದೆ ಯಾರಿದ್ದಾರೆ, ಏನು ಎತ್ತ ಅಂತ ಹುಡ್ಕಕ್ಕೆ ಶುರು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ 2000ನೇ ಇಸ್ವಿ ಅಥವಾ 2002ನೇ ಇಸ್ವಿಲಿ ಪ್ರಶಾಂತ ಅನ್ನೋನು ಪಚ್ಚ ಆಗ್ತಾನೆ. ಈ ಪಚ್ಚ ಒಂದು ಸಿ ಡಿ ಅಂಗಡಿ ಬಿಸ್ನೆಸ್. ಬಿಕಾಸ್ ಆ ಟೈಮಲ್ಲಿ ಸಿ ಡಿ ಅಂಗಡಿ ವ್ಯಾಪಾರ ಪೀಕ್ ಲೆವೆಲಲ್ಲಿ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಬಿಕಾಸ್ 90s ಕಿಡ್ಸ್ ಆಗಿರೋ ನಮಗೂ ಕೂಡ ಗೊತ್ತು. ಸೊ ಇಲ್ಲಿ ಅವನ ಪ್ರಪಂಚದಲ್ಲಿ ಸ್ನೇಹಿತರು, ತಮ್ಮ, ಅಮ್ಮ ಪ್ಲಸ್ ತಾನು ಇಷ್ಟಪಡೋ ಹುಡುಗಿ ಇಷ್ಟೆಲ್ಲ ಇದ್ದಂಥ ಪಚ್ಚ ಜೈಲ್ಗೆ ಯಾಕೆ ಬರ್ತಾನೆ, ಮ್ಯಾಂಗೋ ಪಚ್ಚ ಯಾಕೆ ಆಗ್ತಾನೆ ಅನ್ನೋದೇ ಸಿನಿಮಾದ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಅಥವಾ ಸಿನಿಮಾದ ಒಂದು ಬಿಗ್ಗೆಸ್ಟ್ ಪ್ಲಾಟ್ ಅಂತಲೇ ಹೇಳೋಣ. ಜೈಲಿಗೆ ಬಂದಂಥ ಪಚ್ಚ ಅಲ್ಲಿಂದ ಅವ್ನ ನೆಟ್ವರ್ಕ್ ಬೆಳೆಸ್ಕೋತಾನ ಇಲ್ವಾ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಪಚ್ಚ ಮ್ಯಾಂಗೋ ಪಚ್ಚ ಆಗೋಕ್ಕೆ ಕಾರಣಗಳು ಏನು, ಯಾರು, ಎತ್ತ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅಂದರೆ ಮೇಲ್ಮೇಲೆ ಹೇಳಿದ್ದಾರೆ. ಇಲ್ಲಿ ಮಯೂರ್ ಪಟೇಲ್ ಅವರು ಐ ಥಿಂಕ್ ಪೊಲಿಟಿಷಿಯನ್ ರೋಲ್ ಮಾಡ್ತಾ ಇರ್ಬೋದು. ಅವ್ರ ಮೇಲ್ಗಡೆ ಇನ್ನೊಬ್ರು ಇದ್ದಾರೆ, ಆ ಕ್ಯಾರೆಕ್ಟರ್ ಹೆಸರು ಗೊತ್ತಿಲ್ಲ, ಪ್ಲಸ್ ಆರ್ಟಿಸ್ಟ್ ನೇಮು ಗೊತ್ತಿಲ್ಲ. ಸಿನಿಮಾ ಬಂದಮೇಲೆ ಅವರು ಫೇಮಸ್ ಆಗ್ತಾರೆ ಅಂತ ಅನ್ಕೋತೀನಿ. ಈ ಸಿನಿಮಾದ ಟೀಸರಲ್ಲೇ ಒಂದು ಮಾತಿದೆ, ರಾಜನ್ ವಿರುದ್ಧ ಒಬ್ಬ ಸೈನಿಕ ತಿರುಗಿ ಬಿದ್ದಂಥ ಕತೆ ಅಂತ. ಸೊ ಇಲ್ಲಿ ರಾಜ ಯಾರು, ಸೈನಿಕ ಯಾರು ಅನ್ನೋದು ಕ್ವಶನ್ ಮಾರ್ಕಲ್ಲೇ ಉಳಿದಿದೆ. ನೋಡೋಣ. ಸಿನಿಮಾದ ಟ್ರೈಲರ್ನಲ್ಲಿ ನನಗೆ ಇಷ್ಟ ಅನಿಸಿದ್ದು ಸಂಚಿತ್ ಅವರ ಆ್ಯಕ್ಟಿಂಗ್. ಬಿಕಾಸ್ ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫೈಟ್ ಮಾಡಿದ್ದಾರೆ. ಅದನ್ನು ಸೈಡ್ಗಿಡೋಣ, ಯಾಕಂದರೆ ಫೈಟು ಸಖತ್ತಾಗೆ ಬರುತ್ತೆ, ಮಾಡ್ತಾರೆ ಅನ್ನೋದು ಗೊತ್ತು. ಅದು ಬಿಟ್ಟು ನಾನು ಪರ್ಸ್ನಲಿ ಕನೆಕ್ಟ್ ಆಗಿದ್ದು ಅವರ ಎಮೋಷನ್ಸ್, ಆ ಕಣ್ಣಲ್ಲಿ ನೀರು ತರೋ ಅಂಥ ಕೆಲವೊಂದು ದೃಶ್ಯಗಳಿದೆ. ಸ್ವಂತದವ್ರನ್ನ ಯಾರನ್ನಾದರೂ ಕಳ್ಕೊಂಡಿದ್ದಾಗ ಆದಂಥ ಸಿಚುವೇಶನ್ಸ್ಗಳಿರುತ್ತೆ. ಐ ಆಮ್ ವೆರಿ ಹ್ಯಾಪಿ ಆಫ್ ಸಂಚಿತ್ ಫಸ್ಟ್ ಸಿನಿಮಾ ಡೆಬ್ಯೂ ತುಂಬ ಚೆನ್ನಾಗೆ ಬಂದಿದೆ. ಈ ಟ್ರೈಲರಲ್ಲಿ ಕುತೂಹಲ ಹುಟ್ಟಿಸ್ತಾ ಇರೋ ವಿಷಯ ಯಾವುದಪ್ಪ ಅಂದರೆ ಸಂಚಿತ್ ಅವರ ಆ್ಯಕ್ಟಿಂಗ್. ಅಲ್ಲಿ 100 ಕೊಡೋಣ. ಬಿಕಾಸ್ ಅವರ ಎಮೋಷನ್ ಸೀನ್ಸ್ ಪರ್ಸ್ನಲಿ ಜನಕ್ಕೆ ಕನೆಕ್ಟ್ ಆದರೆ ಅಲ್ಲಿ ನಾವೇನು ಮಾತಾಡೋಂಗಿಲ್ಲ. ಬಿಕಾಸ್ ಆಲ್ರೆಡಿ ಪ್ರೂವ್ಡ್ ಅಂತ ಬಂದ್ಬಿಡುತ್ತೆ. ಒಂದು ಸೆಕೆಂಡ್ ಥಿಂಗ್, ನನಗೆ ಪರ್ಸ್ನಲಿ ಇಷ್ಟ ಆಗ್ತಾ ಇರೋದು ಈ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ. 2002ರಿಂದ 6 ಒಬ್ಬ ಪಚ್ಚನ ಜರ್ನಿನ ಕಟ್ಕೊಡ್ಬೇಕು ಅಂದರೆ ಅಲ್ಲಿ ಯೂಸ್ ಮಾಡ್ತಾ ಇದ್ದಂಥ ವೆಹಿಕಲ್ಸು, ಡ್ರೆಸ್ಸಸ್ ಮತ್ತು ಯೂಸ್ ಮಾಡ್ತಾ ಇದ್ದಂಥ ಪ್ರಾಪರ್ಟೀಸ್ ಎಲ್ಲ ರೀಕ್ರಿಯೇಟ್ ಮಾಡಬೇಕು, ಅಥವಾ ಇರೋದನ್ನೇ ಹುಡುಕಿ ತಡ್ಕಿ ಮಾಡಿ ತಂದು ಶೂಟ್ ಮಾಡಬೇಕು. ಸೊ ಇಲ್ಲಿ ಪ್ರೊಡಕ್ಷನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. KRG ಸ್ಟುಡಿಯೋಸ್ ಮತ್ತು ಸುದೀಪ್ ಅವರ ಪ್ರೊಡಕ್ಷನ್ಸ್ ಇಲ್ಲಿ ತುಂಬ ಇನ್ಪುಟ್ಸ್ಗಳು ಇದೆ ಅಂತ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಮ್ಯೂಸಿಕ್ ಬಂದು ಚರಣ್ ರಾಜ್ ಅವರು ಆಲ್ರೆಡಿ 3 ಸಾಂಗ್ ರಿಲೀಸ್ ಆಗಿದೆ. ಇನ್ನೊಂದು ಸಾಂಗ್ ಏನಾದರೂ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಐ ಥಿಂಕ್ ದಟ್ ಈಸ್ ಎಮೋಷನ್ ಸಾಂಗ್. ಬಿಕಾಸ್ ಸಿನಿಮಾದ ಸೋಲ್ ಅಂತಾನೆ ಹೇಳ್ಬೋದು ಆ ಸಾಂಗ್. ಇನ್ನು ಟೆಕ್ನಿಕಲ್ ವಿಚಾರಕ್ಕೆ ಬರೋಕೆ ಹೋದರೆ ಟಾಪ್ ಟೆಕ್ನಿಷಿಯನ್ಸೇ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಫಸ್ಟ್ ಇಂಪ್ರೆಷನ್ ಆಗಿದ್ದು ಈ ಸಿನಿಮಾ ಹೇಳಕ್ಕೆ ಹೋಗ್ತಾ ಇರೋ ವಿಷಯ, ಅದು ತುಂಬ ಸೆನ್ಸಿಟಿವ್ ಆಗಿರೋವಂಥ ವಿಷಯ. ಆ ವಿಷಯ ಕರೆಕ್ಟಾಗಿ ಕನ್ವೆ ಆದರೆ ಸಕ್ಕತ್ತಾಗಿರುತ್ತೆ. ಬಿಕಾಸ್ ಆ ಟೈಮಲ್ಲಿ ಅದೊಂದು ಘಟನೆ ನಡೆದಿತ್ತಾ ಅಥವಾ ಇದು ಕಾಲ್ಪನಿಕನ ಅಂತ ಗೊತ್ತಿಲ್ಲ. ಬಟ್ ಅದರಿಂದ ಆಗುವ ಪರಿಣಾಮಗಳು, ಅದರೊಳಗಡೆ ಸಿಗಾಕೊಂಡಂಥ ಒಬ್ಬ ಹುಡುಗ ಅಥವಾ ಅದರೊಳಗಡೆ ಸಿಗಾಕೊಂಡಂಥ ಒಂದು ಗುಂಪು ಯಾವ ಥರ ಅವ್ರ ಲೈಫ್ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ನೋಡೋಣ. ಸಿನಿಮಾ ಇದೇ ಜೂನ್ 5ನೇ ತಾರೀಕು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಹೊಸ ಹೀರೋ, ದಯವಿಟ್ಟು ಯಾರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ. ಆರಾಮಾಗಿ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ನಿಮಗೆ ಸಂಚಿತ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳಿ. ಡೆಬ್ಯೂ ಹೀರೋ ಅಂತ ನನಗಂತೂ ಎಲ್ಲೂ ಅನ್ನಿಸ್ತಾ ಇಲ್ಲ. ನಾನು ಕೂಡ ಕ್ಲಿಯರ್ ಮೈಂಡಲ್ಲಿ ಹೋಗಿ ಆರಾಮಾಗಿ ಸಿನಿಮಾ ನೋಡ್ತೀನಿ. ಒಂದಂತೂ ನಿಜ, ಸಂಚಿತ್ ನಮ್ಮ ಇಂಡಸ್ಟ್ರಿಗೆ ಅಸೆಟ್ ಆಗೋದಂತೂ ಕನ್ಫರ್ಮ್. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ಗಳು ಮಾಡಿ ಸಿನಿಮಾ ಮಾಡ್ತಾರೆ ಅಂತ ಕಾದು ನೋಡೋಣ ಅಂತ ಹೇಳ್ತಾ ನಾವು ಇವಾಗ ಹೊರಡುವ ಸಮಯವಾಯಿತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವುದು. ಧನ್ಯವಾದಗಳು. ಶುಭ ದಿನ.